ಸಿನಿಮಾನ ರಿಲೀಸ್ ಮಾಡ್ಬೇಕಂದ್ರೆ ಒಂದು ಆನೆನೇ ಜೊತೆಲಿ ಕರ್ಕೊಬರ್ಬೇಕು ಅಂತ. ಅಂದರೆ ಹೊಸ ಡಿಸ್ಟ್ರಿಬ್ಯೂಟರ್ಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಅವಕಾಶ ಕಡಿಮೆನಾ ಮಲ್ಟಿಪ್ಲೆಕ್ಸ್ಗಳಲ್ಲಿ? ಹೇಗೆ ಕನ್ನಡ ಸಿನಿಮಾದ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಭಯ ಪಡಬೇಕಾ? ಆನೆನೇ ಜೊತೆಲಿ ಕರ್ಕೊಬರ್ಬೇಕಾ? ಸರ್ ಆ ಥರ ಇಲ್ಲ. ಅಂದರೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಓಕೆನಾ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದ್ದು. ಬೇರೆ ಡಿಸ್ಟ್ರಿಬ್ಯೂಟರು ಕರ್ಕೊಂಬಂದಾಗ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಾಗಿ ಅದಾದ ಮೇಲೆ ಲಾಸ್ಟ್ 1 ವೀಕ್ ಇದ್ದಾಗ ಸಿನಿಮಾನ ಟೇಕ್ ಓವರ್ ಮಾಡ್ತಾರೆ ಬೇರೆ ಡಿಸ್ಟ್ರಿಬ್ಯೂಟರ್ ಬಂದು. ಅಲ್ಲಿಗೆ ಆ 1 ವೀಕ್ ಇದ್ದಾಗ ಅವ್ರಿಗೆ ಟೈಮ್ ಸಾಲಲ್ಲ. ಆ ಟೈಮ್ ಸಾಕಾಗದೇ ಇರೋದ್ರಿಂದನೇ ಏನಾಗುತ್ತೆ, ಎಲ್ಲಿ ಏನು ಥಿಯೇಟ್ರ್ ಸಿಗುತ್ತೆ, ಯಾವ ಥಿಯೇಟ್ರ್ ಸಿಗುತ್ತೆ, ರಿಲೀಸ್ ಆಗಲಿ, ಡೇಟ್ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ರಿಲೀಸ್ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಸಿನಿಮಾದಲ್ಲಿ ಪಳಗಿರೋರು, KVN ಅವರು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್, ಅವ್ರಿಗೆ ಇನ್ ಆ್ಯಂಡ್ ಔಟ್ ಎಲ್ಲನೂ ಗೊತ್ತಿದೆ. ಕೆಲವು ಟೈಮಲ್ಲಿ ಥಿಯೇಟರ್ ಓನರ್ಸ್ ಏನು ಮಾಡ್ತಾರೆ, ಆಮೇಲೆ ಥಿಯೇಟರ್ ನಿಮಗೆ ಎಕ್ಸಿಬಿಟರ್ಸ್ ಏನಾಗುತ್ತೆ ಅಂದರೆ ನಿಮಗೆ ಟೈಮಿಂಗು ಅದಾದಮೇಲೆ ಹೋಲ್ಡ್ ಇರಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ. ಅವ್ರು ಕೇಳಿದ ಟೈಮಿಂಗು, ಆಮೇಲೆ ಅವ್ರು ಕೊಟ್ಟಿದ್ದ ಟೈಮಿಂಗ್ ಇವ್ರು ತಗೋಬೇಕು. ಇಲ್ಲೇನಾಗುತ್ತೆ, KVN ಅವ್ರು ಮಾತಾಡಿದಾಗ ಅವರ ಹೋಲ್ಡ್ ಇರುತ್ತೆ, ಅವ್ರ ಹೋಲ್ಡ್ ನಮಗೂ ಇರುತ್ತೆ, ನಮ್ಮ ಸಿನಿಮಾ ಮೇಲೆ ಇರುತ್ತೆ. ಹೊಸ ಡಿಸ್ಟ್ರಿಬ್ಯೂಟರ್ಸ್ಗೆ ಆ ಹೋಲ್ಡ್ ಇರಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟೊಂದು ಸಲ ನೀವು ಕೇಳಿದಾಗ ಎಕ್ಸಿಬಿಟರ್ಸ್ ಏನು ಮಾಡ್ತಾರೆ ಅಂದರೆ, ಯಾವುದೋ ಓಡ್ತಾರೆ ಸಿನಿಮಾನು, ಬೇಡಪ್ಪ ನಮ್ಗೆ ಬೇರೆ ಸಿನಿಮಾ ಬರ್ತಿದೆ ಅಂದಾಗ ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಏನೇನೋ ಗೊತ್ತಿರುತ್ತೆ, ಎಷ್ಟು ರೆಂಟ್ ಬರುತ್ತೆ. ಹಿಂದಿ ಸಿನಿಮಾ ಹೊರಗಡೆಯಿಂದ ಬಂದಾಗ ಅವರು ಎಷ್ಟು ಪ್ರಯೋರ್ ಆಗಿ ಬೇರೆ ಸಿನಿಮಾಗಳನ್ನ ಬುಕ್ ಮಾಡ್ಕೊತಾರೆ. 11 ಶೋ ನಮಗೆ ಕನ್ನಡಕ್ಕೆ ಕೊಡಲ್ಲ, ಓಕೆನಾ, ಹಿಂದಿಗೆ ಕೊಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ನಿಮಗೂ ಗೊತ್ತಿದೆ ಅದು. ಯಾಕಂದರೆ ಅವ್ರು ಬಿಫೋರ್ ಆಗಿ ಅವ್ರ ಬಿಸ್ನೆಸ್ಸು ತೋರಿಸ್ಕೊತಾರೆ, ಅವ್ರು ಬಿಫೋರ್ ಆಗಿ ರೆಂಟ್ಗಳು ಕಟ್ಬಿಡ್ತಾರೆ, ಅವ್ರು ಮಾಡ್ತಾರೆ. ಇಲ್ಲೇನಾಗುತ್ತೆ, ನಮಗೆ ನಮ್ಮ ಸಿನಿಮಾ ಇದು ನಮ್ಮ ಜಾಗದಲ್ಲೇ ನಮ್ಮ ಸಿನಿಮಾಗಳಿಗೆ ನಮ್ಮ ಸಿನಿಮಾ ಓಡ್ಲಿ ಬಿಡಿ, ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಓಡ್ಲಿ ಬಿಡಿ ಅಂತ ನಾವು ಬಿಡ್ತೀವಿ. ಅಲ್ಲಿ ಆ್ಯಕ್ಚುಲಿ ಅದು ಬೇರೆನೇ ಇದೆ. ನಿಮಗೆ ಅಂಡರ್ ಕರೆಂಟಲ್ಲಿ ಬೇರೆನೇ ಬಿಸ್ನೆಸ್. ಅದು ಹೆಂಗಾಗುತ್ತೆ, ಎಲ್ಲಿ ಬೆಂಗಳೂರಲ್ಲಿ ಓಡಿದ್ರೆ ಅವ್ರಿಗೆ ಬೇರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಇಲ್ಲೇನಾಗುತ್ತೆ, ನಮ್ಮ ಹೊಸ ಪ್ರೊಡ್ಯೂಸರ್ಗಳು ಹೊಸ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋದಾಗ ನಿಮ್ಗೆ ಕಷ್ಟ ಆಗುತ್ತೆ. ಥಿಯೇಟರ್ ಎಕ್ಸಿಬಿಟರ್ಸ್ಗಳು ಕರೆಕ್ಟ್ ಟೈಮಿಂಗ್ ಕೊಡಲ್ಲ ನಿಮಗೆ. ಇಲ್ಲಿ ನಮಗೆ KVN ಅವ್ರದ್ದು ಪ್ರಾಬ್ಲಮೇ ಆಗಲ್ಲ. ಸೊ ಅದು ಆನ್ಸರ್.